ಸ್ಥಿತಿ ಆಯ್ತು? ಇದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ, ಈ ಕಾಲೇಜಿನಲ್ಲಿ ಸುತ್ತಮುತ್ತಲೂ ಕೂಡ ಹರಿದು ಹೋಗಲಿಕ್ಕೆ ಸುತ್ತಲೂ ಇರತಕ್ಕಂಥ ಕಾಲುವೆಗಳನ್ನು ಬಂದ್ ಮಾಡಿದ್ದಾರೆ. ಜೊತೆಗೆ ಇವತ್ತು ಸುಮಾರು ಒಂದು 500ಕ್ಕೂ ಹೆಚ್ಚು ವ್ಯಾಸಂಗ ಮಾಡ್ತಕ್ಕಂಥ ಈ ಒಂದು ಗೋಪಾಲರಾಜು ಕಾಲೇಜು ತಾಲೂಕಿನಲ್ಲಿರೋದು ಇದು ಒಂದೇ ಒಂದು ಸರ್ಕಾರಿ ಕಾಲೇಜು, ಪದವಿ ಪೂರ್ವ ಕಾಲೇಜು. ಇಲ್ಲಿ ಶೌಚಾಲಯಗಳದ್ದು ಸಮಸ್ಯೆ ಇದೆ, ಕೊಠಡಿಗಳದ್ದು ಸಮಸ್ಯೆ ಇದೆ. ಆದರೂ ಕೂಡ ಇವತ್ತು ಒಂದೇ ಒಂದು ಸಣ್ಣ ಮಳೆಗೆ ಇವತ್ತು ಕೆರೆ ಅಂತಾಗಿದೆ. ಯಾವ ಮಕ್ಕಳು ಕೂಡ ಕೊಠಡಿಗೆ ಬರೋಕ್ಕಾಗ್ತಾಯಿಲ್ಲ. ಹಾಗಾಗಿ ಸ್ಥಳೀಯ ಆಡಳಿತ, ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು, ದಯಮಾಡಿ ಒಂದು ಸಾಮಾಜಿಕ ಕಳಕಳಿಯಿಂದ ಇವತ್ತು ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಇಂಥ ಕಾಲೇಜನ್ನು ಉಳಿಸಬೇಕಾಗಿದೆ. ಈ ಕೂಡಲೇ ಸ್ಥಳಕ್ಕೆ ಬಂದು ಈ ನೀರನ್ನು ಬೇರೆ ಕಡೆ ಹರಿದು ಹೋಗಲಿಕ್ಕೆ ಕೆಲಸವನ್ನು ಮಾಡಬೇಕು ಅಂತೇಳಿ ಮಾನ್ಯ ಪುರಸಭೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ. ಇವತ್ತು ಪಟ್ಟಣದಲ್ಲಿ ನಮಗೆಲ್ಲ ನಾಚಿಕೆ ಆಗಬೇಕು. ಇವತ್ತು ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಅರ್ಥ ಮಾಡ್ಕೋಬೇಕು. ನಾನು ರಾಜಕೀಯ ಹೇಳ್ತಾಯಿಲ್ಲ, ಆದರೆ ಇವತ್ತು ನಮ್ಮ ಮಕ್ಕಳು, ಬಡ ಮಕ್ಕಳು ಓದ್ತಕ್ಕಂಥ ಇಂಥ ಕಾಲೇಜಿನಲ್ಲಿ ಅದು ಇವತ್ತು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿರೋದು ನಮ್ಮೆಲ್ಲರಿಗೂ ಏಸಿಗೆ ತರತಕ್ಕಂಥ ವಿಚಾರ. ಇವತ್ತು ಒಂದು ಕಾಲೇಜನ್ನು ಉಳಿಸಲಿಕ್ಕೆ ನಾವು ಕೆಲಸ ಮಾಡಿಲ್ಲ ಅಂದರೆ ಬೇರೆ ಏತಕ್ಕೆ ಇಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಾನು ಜನಪ್ರತಿನಿಧಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ. ಒಂದೇ ಒಂದು ಕಾಲೇಜಿದೆ, ಆ ಕಾಲೇಜಲ್ಲಿ ಇಂಥ ದುಸ್ಥಿತಿಗೆ ಕಾರಣಭೂತರಾಗಿರ್ತಕ್ಕಂಥ ನೀವುಗಳು ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ಇದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಕೂಡಲೇ ಇವತ್ತು ಒಂದು ಮಳೆಗೆ ಹಿಂಗಾಗಿದೆ, ಮತ್ತು ಮುಂದಿನ ಮಳೆಗಳಿಗೆ ಸಂಪೂರ್ಣವಾಗಿ ಏನು ಕಾಲೇಜಿಗೆ ಮಕ್ಕಳು ಬರೋಕ್ಕೆ ಆಗಲ್ಲ. ಹಾಗಾಗಿ ಈಗೇನು ತಾತ್ಕಾಲಿಕವಾಗಿ ಆದರೂ ಈ ನೀರು ನೋಡಿ ಸುತ್ತಲೂ ನೀರು ನಿಂತಿದೆ, ಎಲ್ಲೂ ಪಾಸಾಗೋಕ್ಕಾಗಲ್ಲ. ಹಾಗಾಗಿ ಕಾಲುವೆ ಪೊಲೀಸ್ ಕ್ವಾರ್ಟರ್ಸ್ ಪಕ್ಕದಲ್ಲಿ ಒಂದು ಸಣ್ಣ ಕಾಲುವೆಯನ್ನು ತೆಗೆದು ಮತ್ತು ನೋಡಿ ಈ ಮಣ್ಣು ಏನು ಅವರೇ ಹಾಕಿದ್ದಾರೆ ಅದನ್ನು ತೆರವುಗೊಳಿಸಿ ಮಕ್ಕಳ ವ್ಯಾಸಂಗಕ್ಕೆ ಒಂದು ಉತ್ತಮವಾದ ಒಂದು ವಾತಾವರಣ ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಾನು ಎಲ್ಲ ಜನಪ್ರತಿನಿಧಿಗಳಲ್ಲಿ, ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ. ಬೆಳಗ್ಗೆ ಮಕ್ಕಳು ಬರ್ತಾರೆ, ನೀರಲ್ಲಿ ಇಳಿದೋಗ್ತಿಲ್ಲ, ಹೆಣ್ಮಕ್ಳು ಹೆಚ್ಚಿಗೆ ಇದ್ದಾರೆ. ಆಮೇಲೆ ನೀರು ಒಂದು ಈಗ ಅವರು ಆಚೆ ಆ ಕಡೆಯಿಂದ ಬಂದರೂ ಗಬ್ಬು ನಾರ್ತಾ ಇದೆ, ವಾಸನೆ ತುಂಬ ವಾಸನೆ ಆಗ್ತದೆ. ಇದು ಮಕ್ಕಳ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮ ಆಗ್ತದೆ. ಅವರು ಮತ್ತು ಅವರ ವಿದ್ಯಾಭ್ಯಾಸಕ್ಕೂ ಕೂಡ ಕುಂಠಿತವಾಗ್ತದೆ. ಯಾಕಂದರೆ ಒಳ್ಳೆಯ ವಾತಾವರಣ ಇದ್ದರೆ ಮಾತ್ರ ವ್ಯಾಸಂಗ ಮಾಡಲಿಕ್ಕೆ ಸಾಧ್ಯ. ಇದು ಎಲ್ಲೋ ಒಂದು ಕಡೆ ಸರ್ಕಾರಿ ಕಾಲೇಜನ್ನು ಮುಚ್ಚತಕ್ಕಂಥ ಒಂದು ನಿರ್ಮಾಣ ಕೂಡ ಆಗ್ತಾಯಿದೆ. ಹಾಗಾಗಿ ಯಾರೆಲ್ಲ ಸಾಮಾಜಿಕ ಹೊಣೆಗಾರರಿದ್ದಾರೆ ನೀವೆಲ್ಲರೂ ಕೂಡ ಇಲ್ಲಿ ಆಗಿರ್ತಕ್ಕಂಥ ದುಶ್ಚಟಕ್ಕೆ ದಯಮಾಡಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ನಾನು ಅನಿರೀಕ್ಷಿತವಾಗಿ ಬಂದಿದ್ದೆ. ನಾನು ಈ ಕಾಲೇಜ್ ಹತ್ರ ಬೆಳಗ್ಗೆ ಅನಿರೀಕ್ಷಿತವಾಗಿ ಬಂದಿದ್ದು. ಹಾಗಾಗಿ ಇದನ್ನು ನೋಡಿದಾಗ ಭಾಳ ಮನಸ್ಸಿಗೆ ನೋವಾಯಿತು. ನಾನು ಈ ಕಾಲೇಜಿನ ಹಳೆ ವಿದ್ಯಾರ್ಥಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯಮಾಡಿ ಇದನ್ನು ಒಂದು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಸ್ಥಳೀಯ ಆಡಳಿತ ಮಾಡಲಿ. ಮಾನ್ಯ ಜಿಲ್ಲಾಧಿಕಾರಿಗಳು ದಯಮಾಡಿ ಜಿಲ್ಲೆಯಲ್ಲಿ ಆನೇಕಲ್ಲಲ್ಲಿ ಒಂದೇ ಕಾಲೇಜಿದೆ, ಒಂದು ಸಾರಿ ಬಂದು ನೀವು ಕಾಲೇಜನ್ನು ವೀಕ್ಷಣೆ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಒಳಗಡೆ ಅದು ಕ್ಲೋಸ್ ಮಾಡಿದ್ರೆ ಇದು ನನ್ನ ಚಿನ್ನಪ್ಪರ ಇದೆಲ್ಲ ಆಗಬೇಕು. ಹಲೋ, ವೆರಿ ಗುಡ್ ಮಾರ್ನಿಂಗ್. ನಾನು ಅಂದ್ಕೊಂಡೆ ಒಂದು ವರ್ಕ್ಶಾಪ್ ಬೋಟನ್ನು ಮಾಡಿಟ್ಟವ್ರೆ, ಮಕ್ಕಳು ನೀರಲ್ಲಿ ಬೋಟ್ ಬಿಟ್ಕೊಂಡು ಕೂತಿದ್ರು. ನಿಮ್ಮ ಹೆಸರು ನಾವು
ಸ್ವಲ್ಪ ಎಲ್ಲ ಬಾರ ಅಲ್ಲ ಇದು ಬಿಟ್ಕೊಡಿ ಮಾತು ಅಲ್ಲಿಗೆ ಹೋಗೋಣ ಅಂದರೆ ಅಲ್ಲಿಂದ ಹತ್ತಿರ ಅಲ್ಲಿ ಹೋಗೋಕ್ಕಾಗಲ್ಲ ಈ ರೀತಿ ಪರಿಸ್ಥಿತಿ ಆಯ್ತು. ಇದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ಈ ಕಾಲೇಜಿನಲ್ಲಿ ಸುತ್ತಮುತ್ತಲೂ ಕೂಡ ಹರಿದು ಹೋಗಲಿಕ್ಕೆ ಸುತ್ತಲೂ ಇರತಕ್ಕಂಥ ಕಾಲುವೆಗಳನ್ನು ಬಂದ್ ಮಾಡಿದ್ದಾರೆ. ಜೊತೆಗೆ ಇವತ್ತು ಸುಮಾರು ಒಂದು 500ಕ್ಕೂ ಹೆಚ್ಚು ವ್ಯಾಸಂಗ ಮಾಡ್ತಕ್ಕಂಥ ಈ ಒಂದು ಗೋಪಾಲರಾಜು ಕಾಲೇಜು ತಾಲೂಕಿನಲ್ಲಿರೋದು ಇದು ಒಂದೇ ಒಂದು ಸರ್ಕಾರಿ ಕಾಲೇಜು, ಪದವಿ ಪೂರ್ವ ಕಾಲೇಜು. ಇಲ್ಲಿ ಶೌಚಾಲಯಗಳದ್ದು ಸಮಸ್ಯೆ ಇದೆ, ಕೊಠಡಿಗಳದ್ದು ಸಮಸ್ಯೆ ಇದೆ. ಆದರೂ ಕೂಡ ಇವತ್ತು ಒಂದೇ ಒಂದು ಸಣ್ಣ ಮಳೆಗೆ ಇವತ್ತು ಕೆರೆ ಅಂತಾಗಿದೆ. ಯಾವ ಮಕ್ಕಳು ಕೂಡ ಕೊಠಡಿಗೆ ಬರೋಕ್ಕಾಗ್ತಾಯಿಲ್ಲ. ಹಾಗಾಗಿ ಸ್ಥಳೀಯ ಆಡಳಿತ, ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು, ದಯಮಾಡಿ ಒಂದು ಸಾಮಾಜಿಕ ಕಳಕಳಿಯಿಂದ ಇವತ್ತು ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಇಂಥ ಕಾಲೇಜನ್ನು ಉಳಿಸಬೇಕಾಗಿದೆ. ಈ ಕೂಡಲೇ ಸ್ಥಳಕ್ಕೆ ಬಂದು ಈ ನೀರನ್ನು ಬೇರೆ ಕಡೆ ಹರಿದು ಹೋಗಲಿಕ್ಕೆ ಕೆಲಸವನ್ನು ಮಾಡಬೇಕು ಅಂತೇಳಿ ಮಾನ್ಯ ಪುರಸಭೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ. ಇವತ್ತು ಪಟ್ಟಣದಲ್ಲಿ ನಮಗೆಲ್ಲ ನಾಚಿಕೆ ಆಗಬೇಕು. ಇವತ್ತು ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಅರ್ಥ ಮಾಡ್ಕೋಬೇಕು. ನಾನು ರಾಜಕೀಯ ಹೇಳ್ತಾ ಇಲ್ಲ, ಆದರೆ ಇವತ್ತು ನಮ್ಮ ಮಕ್ಕಳು, ಬಡ ಮಕ್ಕಳು ಓದ್ತಕ್ಕಂಥ ಇಂಥ ಕಾಲೇಜಿನಲ್ಲಿ ಅದು ಇವತ್ತು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿರೋದು ನಮ್ಮೆಲ್ಲರಿಗೂ ಏಸಿಗೆ ತರತಕ್ಕಂಥ ವಿಚಾರ. ಇವತ್ತು ಒಂದು ಕಾಲೇಜನ್ನು ಉಳಿಸ್ಲಿಕ್ಕೆ ನಾವು ಕೆಲಸ ಮಾಡಿಲ್ಲ ಅಂದರೆ ಬೇರೆ ಏತಕ್ಕೆ ಇಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಾನು ಜನಪ್ರತಿನಿಧಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ. ಒಂದೇ ಒಂದು ಕಾಲೇಜಿದೆ, ಆ ಕಾಲೇಜಲ್ಲಿ ಇಂಥ ದುಸ್ಥಿತಿಗೆ ಕಾರಣಭೂತರಾಗಿರ್ತಕ್ಕಂಥ ನೀವುಗಳು ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ಇದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಕೂಡಲೇ ಇವತ್ತು ಒಂದು ಮಳೆಗೆ ಹಿಂಗಾಗಿದೆ, ಮತ್ತು ಮುಂದಿನ ಮಳೆಗಳಿಗೆ ಸಂಪೂರ್ಣವಾಗಿ ಏನು ಕಾಲೇಜಿಗೆ ಮಕ್ಕಳು ಬರೋಕ್ಕೆ ಆಗಲ್ಲ. ಹಾಗಾಗಿ ಈಗೇನು ತಾತ್ಕಾಲಿಕವಾಗಿ ಆದರೂ ಈ ನೀರು ನೋಡಿ ಸುತ್ತಲೂ ನೀರು ನಿಂತಿದೆ, ಎಲ್ಲೂ ಪಾಸಾಗೋಕ್ಕಾಗಲ್ಲ. ಹಾಗಾಗಿ ಕಾಲುವೆ ಪೊಲೀಸ್ ಕ್ವಾರ್ಟರ್ಸ್ ಪಕ್ಕದಲ್ಲಿ ಒಂದು ಸಣ್ಣ ಕಾಲುವೆಯನ್ನು ತೆಗೆದು ಮತ್ತು ನೋಡಿ ಈ ಮಣ್ಣು ಏನು ಅವರೇ ಹಾಕಿದ್ದಾರೆ ಅದನ್ನು ತೆರವುಗೊಳಿಸಿ ಮಕ್ಕಳ ವ್ಯಾಸಂಗಕ್ಕೆ ಒಂದು ಉತ್ತಮವಾದ ಒಂದು ವಾತಾವರಣ ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಾನು ಎಲ್ಲ ಜನಪ್ರತಿನಿಧಿಗಳಲ್ಲಿ, ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ. ಬೆಳಗ್ಗೆ ಮಕ್ಕಳು ಬರ್ತಾರೆ, ನೀರಲ್ಲಿ ಇಳಿದೋಗಕ್ಕಾಗ್ತಿಲ್ಲ, ಹೆಣ್ಮಕ್ಳು ಹೆಚ್ಚಿಗೆ ಇದ್ದಾರೆ. ಆಮೇಲೆ ನೀರು ಒಂದು ಈಗ ಅವರು ಆಚೆ ಆ ಕಡೆಯಿಂದ ಬಂದರೂ ಗಬ್ಬು ನಾರ್ತಾ ಇದೆ, ವಾಸನೆ ತುಂಬ ವಾಸನೆ ಆಗ್ತದೆ. ಇದು ಮಕ್ಕಳ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮ ಆಗ್ತದೆ. ಅವರು ಮತ್ತು ಅವರ ವಿದ್ಯಾಭ್ಯಾಸಕ್ಕೂ ಕೂಡ ಕುಂಠಿತವಾಗ್ತದೆ. ಯಾಕಂದರೆ ಒಳ್ಳೆಯ ವಾತಾವರಣ ಇದ್ದರೆ ಮಾತ್ರ ವ್ಯಾಸಂಗ ಮಾಡಲಿಕ್ಕೆ ಸಾಧ್ಯ. ಇದು ಎಲ್ಲೋ ಒಂದು ಕಡೆ ಸರ್ಕಾರಿ ಕಾಲೇಜನ್ನು ಮುಚ್ಚತಕ್ಕಂಥ ಒಂದು ನಿರ್ಮಾಣ ಕೂಡ ಆಗ್ತಾಯಿದೆ. ಹಾಗಾಗಿ ಯಾರೆಲ್ಲ ಸಾಮಾಜಿಕ ಹೊಣೆಗಾರರಿದ್ದಾರೆ ನೀವೆಲ್ಲರೂ ಕೂಡ ಇಲ್ಲಿ ಆಗಿರ್ತಕ್ಕಂಥ ದುಶ್ಚಟಕ್ಕೆ ದಯಮಾಡಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ನಾನು ಅನಿರೀಕ್ಷಿತವಾಗಿ ಬಂದಿದ್ದೆ. ನಾನು ಈ ಕಾಲೇಜ್ ಹತ್ರ ಬೆಳಗ್ಗೆ ಅನಿರೀಕ್ಷಿತವಾಗಿ ಬಂದಿದ್ದು. ಹಾಗಾಗಿ ಇದನ್ನು ನೋಡಿದಾಗ ಭಾಳ ಮನಸ್ಸಿಗೆ ನೋವಾಯಿತು. ನಾನು ಈ ಕಾಲೇಜಿನ ಹಳೆ ವಿದ್ಯಾರ್ಥಿಯಾಗಿ
ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಇದನ್ನು ಒಂದು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಸ್ಥಳೀಯ ಆಡಳಿತ ಮಾಡಲಿ. ಮನೆ ಜಿಲ್ಲಾಧಿಕಾರಿಗಳು ದಯಮಾಡಿ ಜಿಲ್ಲೆಯಲ್ಲಿ ಆನೇಕಲ್ಲಲ್ಲಿ ಒಂದೇ ಕಾಲೇಜ್ ಇದೆ, ಒಂದು ಸಾರಿ ಬಂದು ನೀವು ಕಾಲೇಜನ್ನು ವೀಕ್ಷಣೆ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ.